ನಮಸ್ಕಾರ. ನುಡಿ ಬೆಳಗು ವಾಸುದೇವ ನಾಡಿಗ್ ಅವರ ಪ್ರಜಾವಾಣಿಯ ಅಂಕಣ ಬರಹ ಭೇಟಿಗೇಕೆ ಮೀನಾಮೇಷ. ಈ ಕಥೆಯ 4 ಗೆಳೆಯರ ಸಂಬಂಧವೇ ಬಹಳ ವಿಶಿಷ್ಟವಾದದ್ದು. ಕಷ್ಟ ಮತ್ತು ಸುಖ ಎಲ್ಲದರಲ್ಲೂ ಪರಸ್ಪರ ಭಾಗಿಯಾಗಿರುವ ಅವರು ತಮ್ಮ ಒಂದು ಭೇಟಿಯಲ್ಲಿ ತೆಗೆದುಕೊಂಡ ನಿರ್ಧಾರವೇ ರೋಮಾಂಚಕ. ತಮ್ಮ ಓದು ಬರಹ ಮುಗಿಸಿ ಉದ್ಯೋಗಕ್ಕೆ ಬೇರೆ ಬೇರೆ ಊರು ದೇಶಗಳಿಗೆ ತೆರಳುವಾಗ ಒಮ್ಮೆ 4 ಟೀ ದೋಸೆ ಎಂದು ಸೇರಿದರು. ಹರಟೆ ಹೊಡೆದರು. ಎಂದಿನಂತೆ ಹೋಟೆಲ್ ಬಿಲ್ಲನ್ನು ಇದ್ದವರು ಹಂಚಿಕೊಂಡು ಭರಿಸಿದರು. ನಗು ತಮಾಷೆ ಮಾತು ಮುಗಿಯುತ್ತಿದ್ದ ಹಾಗೆ ಮುಂದಿನ ಭೇಟಿ ಕೂಡ ಇಲ್ಲೇ ಹೀಗೆ ಎಂದು ನಿರ್ಧಾರ ಮಾಡಿ ಎದ್ದರು. 30 ವರ್ಷಗಳ ನಂತರ ಭೇಟಿಯಾಗುವ ನಿರ್ಣಯ ಅದು. ಆದರೆ ಒಂದು ಕರಾರು, ಆಗ ಭೇಟಿಯಾದಾಗ ಯಾವ ಗೆಳೆಯ ತಡವಾಗಿ ಬಂದು ಸೇರುವರೋ ಅವರೇ ಹೋಟೆಲ್ ಕಾಫಿ ತಿಂಡಿಯ ಬಿಲ್ ಪಾವತಿಸಬೇಕು. ದಿನಾಂಕ ನಿಗದಿಯಾಯಿತು. ಎಲ್ಲರೂ ತಮ್ಮ ತಮ್ಮ ಬಾಳಿನ ದಾರಿ ಹಿಡಿದು ನಡೆದರು. ಕಾಲ ಮತ್ತು ಅದರ ಹಸಿವು ಶೋಧದ ತೀವ್ರತೆ ತಾತ್ಕಾಲಿಕವಾದ ಅಗಲಿಕೆಯನ್ನು ಸೃಷ್ಟಿಸಿತು. ಅವರವರ ದಾರಿ. ಕಾಲವನ್ನು ನಿಲ್ಲಿಸಲಾಗುವುದಿಲ್ಲ. ಅಭಿನವ ಪಂಪ ನಾಗಚಂದ್ರನ ಕಾಲವಶವನ್ನು ದಾಟಿ ಹೋಗುವ ಕ್ರಿಯೆ, ಬೇಂದ್ರೆಯವರ ಹಾರುವ ಹಕ್ಕಿ ಮತ್ತು ಕಣವಿಯವರ ಕಟ್ಟಿ ಹಾಕಲಾಗದ ಕತ್ತೆ, ಯಾರೂ ನಿಯಂತ್ರಿಸಲಾಗದ ಇದು ಈ 4ರನ್ನು ಮತ್ತೆ ಕೂಡಿಸಿತು. ಮೊದಲೇ ನಿಗದಿಯಾದ ದಿನದಂದು ನಿಗದಿಯಾದ ಜಾಗದಲ್ಲಿ ಸೇರಲು ಅಣಿಯಾದರು. 3 ಮಾತ್ರ ಬಂದು ಸೇರಿದರು. ಒಬ್ಬ ಇಂಜಿನಿಯರ್, ಒಬ್ಬ ವ್ಯಾಪಾರಿ, ಮತ್ತೊಬ್ಬ ಬ್ಯಾಂಕಿಂಗ್ ಉದ್ಯೋಗಸ್ಥನಾಗಿ ಕೆಲಸ. ಎಷ್ಟು ಹೊತ್ತು ಕಾದರೂ ಇನ್ನೊಬ್ಬ ಗೆಳೆಯ ಬರಲೇ ಇಲ್ಲ. ಕೊನೆಗೆ ಬರುವವ ಹೋಟೆಲ್ ಬಿಲ್ ಕೊಡುವ ಮಾತಾಗಿತ್ತು. ಅವನು ಬರುವವರೆಗೂ ಮಾತನಾಡುತ್ತಾ ತಮಗೆ ಬೇಕಾದ ತಿನಿಸುಗಳನ್ನು ಆರ್ಡರ್ ಮಾಡಿ ತಿನ್ನಲು ಶುರು ಮಾಡಿದರು. ಸಂಜೆ ಹೋಗಿ ಇರುಳು ಕವಿಯುತ್ತಿದ್ದರೂ ಆ ಗೆಳೆಯ ಬರಲೇ ಇಲ್ಲ. ಇನ್ನೇನು ಎದ್ದು ಬಿಲ್ ಕೊಟ್ಟು ಹೋಗಬೇಕು ಅನ್ನುವಷ್ಟರಲ್ಲಿ ಒಬ್ಬ ಯುವಕ ಓಡಿ ಬಂದು ಆ ಬಿಲ್ಲನ್ನು ತೆಗೆದುಕೊಂಡು ಪಾವತಿ ಮಾಡಿಬಿಟ್ಟ. ನಾನು ನಿಮ್ಮ ಇನ್ನೊಬ್ಬ ಗೆಳೆಯನ ಮಗ. ಈಗ ಡಾಕ್ಟರ್ ಆಗಿದ್ದೇನೆ. ಅಪ್ಪ ಮೇಷ್ಟ್ರಾಗಿ ಕೆಲಸಕ್ಕೆ ಸೇರಿಕೊಂಡರು. ಅವರು ತಮ್ಮ ಡೈರಿಯಲ್ಲಿ ದಿನಾಂಕ ಬರೆದಿಟ್ಟು ಸದಾ ನನಗೂ ನೆನಪು ಮಾಡುತ್ತಿದ್ದರು. ಕಳೆದ ತಿಂಗಳಷ್ಟೇ ನಿಧನ ಹೊಂದಿದರು ಎಂದ. ಪರಸ್ಪರ ಈ 3 ಈ ಮೊದಲು ಮತ್ತೆ ಮತ್ತೆ ಆಗಾಗ ಕಾಣಬಹುದಾಗಿತ್ತು ಎಂದು ಕೊರಗಿ ಪೇಚಾಡಿದರು. ನಿಜ ಅಲ್ಲವೇ? ಕೆಲವರ ಭೇಟಿ ನಮ್ಮ ಬಾಳಿಗೆ ಪ್ರೇರಕವಾಗಬಹುದಾದರೆ ದಿನಾಂಕವನ್ನು ನಿಗದಿಪಡಿಸಿ ಕಾಯದೆ ಕಂಡುಬಿಡಬೇಕು. ಈ ಮೊದಲೇ ಭೇಟಿಯಾಗಬೇಕಿತ್ತು ಎಂಬ ನಮ್ಮ ಆಲೋಚನೆ ಕಾರ್ಯರೂಪಕ್ಕೆ ತಂದು ಬಿಡಬೇಕು. ಆಪ್ತ ಸ್ನೇಹಿತರನ್ನೋ ಹಿರಿಯರನ್ನೋ ಹಿತೈಷಿಗಳನ್ನೋ ಕಂಡು ಮಾತನಾಡಿಸುವ ಮೂಲಕ ಒತ್ತಡ, ರೋಗ ರುಜಿನ, ಖಿನ್ನತೆ ಮತ್ತು ಒಳಗೆ ಕಾದು ಕೂತ ಅಕಾಲಿಕ ಸಾವನ್ನು ಮುಂದೂಡಬಲ್ಲುದಾದರೆ ಆ ಭೇಟಿಗೆ ತಡಬೇಕೆ? ನಮ್ಮದೇ ಖಾಸಗಿ ಒಳಗುದಿಗೆ ಅಂತಹ ಭೇಟಿ ಒಂದು ಧ್ರುವ ನಕ್ಷತ್ರವಾಗಬಲ್ಲುದಾದರೆ ಅಂತಹದಕ್ಕೂ ನೆಪ ಬೇಕೆ? ನಮಸ್ಕಾರ. ಧನ್ಯವಾದಗಳು.